ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋ ಆಗ್ತಾ ಇರೋದು ಅಂದರೆ ತುಂಬ ರುಚಿಯಾಗಿರುವಂಥ, ಅಂದರೆ ಯಾವತ್ತೂ ತಿಂದೇ ಇರಲ್ಲ ಆ ಥರ ಟೇಸ್ಟ್ ಇರುವಂಥ ಚಿಕನ್ ಫ್ರೈ, ಅಂದರೆ ಕಡಿಮೆ ಮಸಾಲೆನೆಲ್ಲ ಬಳಸ್ಕೊಂಡು ಮಾಡಿರುವಂಥ ಚಿಕನ್ ಫ್ರೈ ಇದು. ಅಂದರೆ ಕಡಿಮೆ ಸಮಯನೂ ಕೂಡ ಆಗುತ್ತೆ, ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ಚಿಕನ್ ಫ್ರೈನಂತೂ ತಿಂದೇ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ ನೋಡಿ. ಇವಾಗ ಆ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಾರ ಕೊನೆವರೆಗೂ ವಿಡಿಯೋ ನೋಡಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಏನು ಬೇಕಾಗಿಲ್ಲ, ಮನೆಯಲ್ಲಿರೋದನ್ನೇ ತೊಗೊಂಡು ಮಾಡ್ತಾಯಿರೋದು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಇಷ್ಟನ್ನು ಕೂಡ ನೀಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ, ಜೋಡಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ. ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ನಾನೇ ನೋಡಿ. ಇಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಸ್ವಲ್ಪ, ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5 ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ನಾನು 1/4 kg ಚಿಕನ್ ಮೆಜರ್ಮೆಂಟ್ಗೆ ನಾನು ತೋರಿಸ್ತಾ ಇರೋದು. ಚಿಕನ್ನ ಫಸ್ಟು ಚೆನ್ನಾಗಿ ತೊಳ್ಕೊಂಡು ತೊಗೋಬೇಕು, ನೀಟಾಗಿ ತೊಳ್ಕೊಂಡು ಇಟ್ಕೋಬೇಕು. ಫಸ್ಟು ಮೇಯ್ನು ಚಿಕನ್ ತೊಳ್ಕೊಂಡು ತೊಗೊಬೇಕು. ಅದಾದಮೇಲೆ ನೆಕ್ಸ್ಟಿಗೆ ಮಸಾಲೆಗೆ ನೋಡಿ, ಕೊತ್ತಂಬರಿ, ಪುದೀನ ಎಲ್ಲ ಜಾರಲ್ಲಿ ಹಾಕ್ಕೊಬೇಕು. ಲಾಸ್ಟಲ್ಲಿ ಮಾತ್ರ ಇಷ್ಟು ಮಾತ್ರ ರುಬ್ಬೋ ಮಸಾಲೆ ಹಾಕೋದಷ್ಟೇ. ಲಾಸ್ಟಲ್ಲಿ ಮಾತ್ರ ಒಂದೇ ಒಂದು ಮಸಾಲೆ, ಸಿಂಪಲ್ ಮಸಾಲೆನ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಅದೇ ಮೇನ್ ಟೇಸ್ಟ್ ಕೊಡುತ್ತೆ. ಇದು ಕೂಡ ಟೇಸ್ಟು, ಅದು ಇನ್ನೂ ಟೇಸ್ಟು, ಅದು ಲಾಸ್ಟ್ ಎಂಡಲ್ಲಿಗೆ ಅದು ನೋಡಿ. ಅದನ್ನು ಹಾಕಿದ್ರೇ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಬರುತ್ತೆ. ಜಾಸ್ತಿ ಏನು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಆ ಥರ ಎಲ್ಲ ಏನು ಮಸಾಲೆನೇ ಬೇಡ. ಮಸಾಲೆ ಅವೆಲ್ಲ ಇಲ್ದಿರಾನೇ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು. ಟೊಮೊಟೊನೂ ಕೂಡ ಬೇಡ ನೋಡಿ. ಇವಾಗ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಈಗ ಒಂದು ಅರ್ಧ ಹೋಳು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ನಿಂಬೆಹಣ್ಣಿದ್ರೆ ಸಾಕು ಈ ಚಿಕನ್ ಮಾಡೋಕ್ಕೆ, ಟೊಮೊಟೊನೇ ಬೇಡ, ಒಂದೇ ಒಂದು ನಿಂಬೆಹಣ್ಣಿದ್ರೆ ಸಾಕು. ಈಗ ರಸ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಹೋಳು ಯಾವಾಗ ಹಾಕ್ಕೋಬೇಕು ಅಂತ ನಾನು ಮುಂದೆ ಹೇಳ್ತೀನಿ, ಅವಾಗ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ರುಬ್ಬೋದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನುಣ್ಣಿಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಈಗ ರುಬ್ಕೊಂಡು ಬಂದಿದ ತಕ್ಷಣ ಈ ಚಿಕನ್ಗೆ ಆ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ಕೊಂಡು ಕಲಸಿಡಬೇಕು. ಅಂದರೆ ನಾವು ಫಸ್ಟೇ ಒಂದು ಅರ್ಧ ಗಂಟೆ ಮುಂಚೆ, ಚಿಕನ್ ಫ್ರೈ ಮಾಡೋದಕ್ಕೂ ಅರ್ಧ ಗಂಟೆ ಮುಂಚೆ ಕಲಸಿ ನೆನೆಸಿ ಇಟ್ಕೊಂಡ್ರೇ ಚಿಕನ್ನು ಚೆನ್ನಾಗಾಗೋದು. ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಅಂಟಿರುತ್ತಲ್ಲ, ಹಾಗಾಗಿ ತುಂಬ ರುಚಿ ಬರುತ್ತೆ, ಟೇಸ್ಟು ಹಂಗೆ ಬರುತ್ತೆ. ಈಗ ನಾನು ಏನೇನು ಮಸಾಲೆ ಎಲ್ಲ ಹಾಕಿದ್ದೀನೋ, ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನೋ ಅದನ್ನೆಲ್ಲ ನೀವು ಕೂಡ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿ ಬರುತ್ತೆ, ತುಂಬ ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ 2ರಿಂದ 3 ಸ್ಪೂನಷ್ಟು ನಾನು ಮೊಸರನ್ನ ಆ್ಯಡ್ ಮಾಡಿಕೊಡ್ತೀನಿ. 3 ಸ್ಪೂನಷ್ಟೇ ಬೇಕು ಮೊಸರು, ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡಬೇಕು. ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಮಾತ್ರ ಎಲ್ಲ ಕಡೆ ಅಂಟಬೇಕು. ಉಪ್ಪು ಖಾರ ಮಸಾಲೆ ಎಲ್ಲ ಟೋಟಲು ಕಡಿಮೆ ಮಸಾಲೆ, ಓವರಾಗಿ ಮಸಾಲೆನೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಚಿಕನ್ನಂತೂ ನೀವು ಯಾವತ್ತೂ ತಿಂದೇ ಇರಲ್ಲ, ಈ ಟೇಸ್ಟ್ ಮಾತ್ರ ತಿಂದೇ ಇರಲ್ಲ. ಅಷ್ಟು ರುಚಿ ಬರುತ್ತೆ, ಅಷ್ಟು ಟೇಸ್ಟ್ ಕೂಡ ಬರುತ್ತೆ. ಫುಲ್ ನೀವೇ ಖಾಲಿ ಮಾಡ್ತೀರ, ಪಾತ್ರೆ ಎಲ್ಲ ನೀವೇ ಖಾಲಿ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಕಲಸಿದಾದ್ಮೇಲೆ ಅರ್ಧ ಗಂಟೆ ಪಕ್ಕಕ್ಕೆ ಎತ್ತಿಡ್ತೀನಿ. ಅಂದರೆ ನೋಡಿ, ಇದನ್ನ ಇವಾಗ ನಾನು ಅರ್ಧ ಗಂಟೆ ಆದಮೇಲೆ ಇನ್ನೊಂದು ಬಾಣಲಿಗೆ, ಅಂದರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಈಗ ಇದೇ ಪಾತ್ರೆ ತೊಳ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಗ್ಗರಣೆಗೆ ಇಟ್ಬೇಕಷ್ಟು. ಈಗ ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅಂದರೆ 2 ಮೀಡಿಯಮ್ ಸೈಜಿಂದು 2 ಈರುಳ್ಳಿನ
ಸಣ್ಣದಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಆಗೋವರೆಗೂ ಕೂಡ ಫ್ರೈ ಮಾಡಬೇಕು. ಹೀಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಫ್ರೈ ಆದಮೇಲೆ ನೋಡಿ ಇಷ್ಟು ಕರೆಕ್ಟಾಗಿ ಫ್ರೈ ಆಗಿದೆ. ಇಲ್ಲಿಗೆ ಸೀಸಬಾರ್ದು, ಮಾತ್ರ ಫ್ರೈ ಮಾಡ್ಕೋಬೇಕಷ್ಟೇ, ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಸೀಸಬಾರ್ದು. ಈಗ ನೆಂದಿರೋವಂಥ ಚಿಕನ್ಗೆ ಹಾಕ್ಕೊಳ್ತೀನಿ. ಈಗ ನಾನು ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಮೆಣಸಿನ ಪುಡಿನ ಪೌಡರ್ನ ಹಾಕ್ಕೊಂಡು ಇವಾಗ ನೆನೆಸ್ಕೊಂಡು ಇಟ್ಕೊಂಡಿದ್ದಿಲ್ಲ ಚಿಕನ್ನ ಹಾಕ್ಕೋಬೇಕು. ಒಂದು ಸ್ವಲ್ಪನೂ ನೀರು ಕೂಡ ಸೇರಿಸ್ಬಾರ್ದು. ಯಾಕಂದರೆ ನಾವು ಮಸಾಲ ಏನು ರುಬ್ಬೋದಕ್ಕೆ ಹಾಕಿದ್ದೀವೋ ಅಷ್ಟೇ ನೀರು ಸಾಕು. ಮತ್ತೆ ನೀವು ನೀರು ಹಾಕಲೇಬಾರ್ದು. ಅಂದರೆ ನಾನು ಮಾಡ್ಕೊಂಡಿದ್ನಲ್ಲ ಆ ಥರ ಗ್ರೇವಿ ಏನು ಬೇಡ ಅನ್ನೋರು ನೀರು ಹಾಕಬಾರ್ದು. ಗ್ರೇವಿ ಸ್ವಲ್ಪ ಗ್ರೇವಿ ಇರಲಿ ಅನ್ನೋರು ಸ್ವಲ್ಪ ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಟೇಸ್ಟ್ ಏನು ಹಾಳಾಗಲ್ಲ, ಆದ್ರೂ ಸ್ವಲ್ಪ ಗ್ರೇವಿ ಆಗುತ್ತೆ ಅಷ್ಟೇ. ಆದರೂ ನೀರು ಹಾಕ್ತೀರ ಮಾಡ್ಕೊಳ್ಳೋದ್ರಿಂದನೇ ಚೆನ್ನಾಗಿರುತ್ತೆ. ನಾವು ನೀರು ಹಾಕಿಲ್ಲ, ಹಂಗೆ ಮಾಡ್ಕೊಂಡಿರೋದ್ರಿಂದನೇ ಚೆನ್ನಾಗಿತ್ತು. ಮಾತ್ರ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಹೆಂಗಿತ್ತು ಅಂತಂದರೆ ನೀವು ಒಂದು ಸಲ ಇದೇ ಥರ ಚಿಕನ್ನ ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ನೀವೇ ಮತ್ತೆ ಇದೇ ಥರ ಚಿಕನ್ನೇ ನೀವು ಮಾಡ್ಕೊಂಡು ತಿಂತಾ ಇರ್ತೀರ. ಅಷ್ಟು ರುಚಿ, ಅಷ್ಟು ಟೇಸ್ಟ್ ಮಾತ್ರ. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು 20 ನಿಮಿಷ, 1/4 ಗಂಟೆ, 20 ನಿಮಿಷ ಬೇಡ, ಒಂದು 1/4 ಗಂಟೆ ಬೇಯಿಸ್ಕೊಂಡ್ರೆ ಸಾಕು. ಅಲ್ಲಿಗೆ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಸೇಮ್ ಗ್ರೇವಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋದು ಆ ಥರ ಎಲ್ಲ ಬೇಯುತ್ತೆ. ಹಂಗೆಲ್ಲ ಬೆಂದಿದ್ದಾದ ಮೇಲೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ತೋರಿಸ್ತೀನಿ. ಈಗ ಒಂದು ಅರ್ಧ ಹೋಳು ನಿಂಬೆ ರಸ, ಅಂದರೆ ಅರ್ಧ ಹೋಳು ಹಾಕಿ ಇನ್ನು ಅರ್ಧ ಹೋಳು ಎತ್ತಿ ಇಟ್ಕೊಂಡಿದ್ದಿಲ್ಲ, ಅದೇ ಅರ್ಧ ಹೋಳನ್ನೇ ಮತ್ತೆ ಹಿಂಡ್ಕೊತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಅವಶ್ಯಕತೆ ಇಲ್ಲ. ಇದೊಂದು ಅರ್ಧ ಸ್ಪೂನ್ ಸಾಕು, ಅರ್ಧ ಹೋಳು. ಇದು 1 ಸ್ಪೂನಷ್ಟು ಏನು ಹಾಕಿದ್ದೆ ಹೇಳಿ, ಇವಾಗ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಸ್ವಲ್ಪ ಒಟ್ಟಿನಲ್ಲಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಕರಿಬೇವು ಎಲೆ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಗರಂ ಮಸಾಲ ಜೊತೆ ಕರಿಬೇವಿನೆಲೆದು ಎಲ್ಲ ಘಮ ಅಂತ ಇರುತ್ತೆ. ಚಿಕನ್ ಅಂತೂ ಹೆಂಗಿರುತ್ತೆ ಅಂತಂದರೆ ನೀವೇ ನೋಡಬೇಕು ಯಾವ ರೀತಿ ಬರುತ್ತೆ. ನೀವು ಒಂದು ಸಲ ಇದೇ ಥರ ನಾನು ಯಾವ ರೀತಿ ಹೇಳಿದ್ದೀನೋ, ಯಾವ ರೀತಿ ನಾನು ಚಿಕನ್ ಫ್ರೈ ಮಾಡಿದ್ದೀನೋ ಇದೇ ಥರ ನೀವು ನೋಡಿಕೊಂಡು ಇದೇ ಥರ ಮಾಡ್ಕೊಳ್ಳಿ. ನೀವು ಮಾಡೋ ಚಿಕನ್ ಫ್ರೈ ಅಂತೂ ಫೇಲ್ ಆಗೋ ಮಾತೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಎಷ್ಟು ಇಷ್ಟಪಟ್ಟು ತಿಂತಾರೋ ಅಷ್ಟು ಚೆನ್ನಾಗಿ ತಿಂತಾರೆ. ಮಾತ್ರ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದೇ ಚಿಕನ್ ಫ್ರೈನ ನೀವು ಟ್ರೈ ಮಾಡಲೇಬೇಕು. ಒಂದು ಸಲ ಟ್ರೈ ಮಾಡಿ ಕೂಡ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿದೆ. ಇದೆಲ್ಲ ಮಸಾಲೆ ಗರಂ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡ್ರೆ ಅಲ್ಲಿಗೆ ಎಣ್ಣೆ ಬಿಟ್ಕೊಳ್ತೈತೆ ಚಿಕನ್ನು ಅಂತ ಅಂದಮೇಲೆ ಅಲ್ಲಿಗೆ ಪರ್ಫೆಕ್ಟಾಗಿ ಆಗಿದೆ ಚಿಕನ್ ಫ್ರೈ ಅಂತ ಅರ್ಥ. ಅಲ್ಲಿಗೆ ಈ ಥರ ಆಗಬೇಕು. ಪೀಸು ಕೂಡ ಬಾಯಲ್ಲಿಟ್ಟರೆ ಕರಗೋ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಹೀಗೆ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಮಾತ್ರ ಈ ಚಿಕನ್ ಫ್ರೈ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದೇ ಥರ ಟ್ರೈ ಮಾಡಲೇಬೇಕು. ನೋಡಿ ಈಗೆಲ್ಲ ಒಂದು ಸ್ವಲ್ಪ ತಟ್ಟೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ, ಎಣ್ಣೆ ಬಿಟ್ಕೊಂಡಿರುತ್ತೆ.
ನೋಡಿ ಹೀಗೆ ತಟ್ಟೆ ಮುಚ್ಚಿದಾದ್ಮೇಲೆ ಕರೆಕ್ಟಾಗಿ ಬೆಂದಿದೆ ನೋಡಿ, ಎಷ್ಟು ಕರೆಕ್ಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ನಾವು ಮಾಮೂಲಿ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಈ ಥರ ಮಾಡಿದ್ದೀನಿ. ನಿಮ್ಗಿನ್ನ ಎಣ್ಣೆ ಕಡಿಮೆ ಮಾಡ್ಕೋಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಅಂದರೆ ಈ ಮಸಾಲೆನೆಲ್ಲ ಹಾಕ್ಕೋಬೇಕು, ಅವಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗೋಡಂಬಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಅಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಹೇಳಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡಿದ್ನೋ, ಯಾವ ರೀತಿ ಎಷ್ಟು ಚೆನ್ನಾಗಿತ್ತೋ ಅದನ್ನು ಹೇಳ್ತಾಯಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಈ ಚಿಕನ್ ಒಂದು ಸಲ ಟ್ರೈ ಮಾಡಲೇಬೇಕು. ನೀವು ಯಾವತ್ತೂ ಈ ಥರ ಚಿಕನ್ ಅಂತೂ ತಿಂದಿರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಅನ್ನದ ಜೊತೆಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಹೊಸಬ್ರಾರಾದರೂ ನನ್ನ ವಿಡಿಯೋ ನೋಡ್ತಾಯಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲೂ ವೀಡಿಯೋಗಳನ್ನ ಸ್ಕಿಪ್ ಮಾಡ್ದಿರಾ ಕೊನೆಯವರೆಗೂ ವಿಡಿಯೋ ನೋಡಿ. ಅನ್ನದ ಜೊತೆಗಂತೂ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ, ತುಂಬ ರುಚಿ, ತುಂಬ ಟೇಸ್ಟ್. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ